ನಮ್ದು ಇವಾಗಿರೋ ಜನ್ರೇಷನ್ಗೆಲ್ಲ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಅವ್ರು ಬುಕ್ಸೇ ಓದಲ್ಲ, ಆಟೋಬಯೋಗ್ರಫೀಸ್ ಓದಲ್ಲ, ಬರೀ ಹಾಡು ಕೇಳ್ತಾರೆ, ಯೂಟ್ಯೂಬಲ್ಲಿ ಟಿಕ್ಟಾಕ್ ನೋಡ್ತಾ ಕೂತಿರ್ತಾರೆ, ಜಸ್ಟ್ ವೇಸ್ಟ್ ದ ಟೈಮ್. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಯು ಹ್ಯಾವ್ ಟು ಎಂಜಾಯ್ ಯರ್ ಲೈಫ್, ಯು ಹ್ಯಾವ್ ಟು ಸಿ ಯೂಟ್ಯೂಬ್ ಎಲ್ಲ ಇರಬೇಕು ನಿಮಗೆ. ಬಟ್ ಅದ್ರ ಜೊತೆಗೆ ಯು ಶುಡ್ ಹಿಯರ್ ಸಮಥಿಂಗ್ ವಿಚ್ ಈಸ್ ಬೆನಿಫಿಷಿಯಲ್ ಟು ಯು, ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯುವರ್ ಫ್ಯೂಚರ್, ರೈಟ್? ಸೊ ಇವತ್ತು ಅದ್ರ ಟಾಪಿಕ್ ಮಾಡೋಣ, ಹುಚ್ಚರ ಬಗ್ಗೆ ಮಾತಾಡೋಣ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಮ್ಯಾಡ್ ಪೀಪಲ್, ಈ ಹುಚ್ಚರೆಲ್ಲ ಏನು ಮಾಡ್ತಾರೆ, ಯಾರೆಲ್ಲ ಸೊಸೈಟಿ ಹುಚ್ಚರ ಅಂತ ಹೇಳೋದು ಅಂತ ಅವ್ರ ಬಗ್ಗೆ ಮಾತಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಜೆ ಸ್ಟಾಕ್ಸ್. ಒಬ್ಬ ವ್ಯಕ್ತಿ ಒಂದು ಬೇರೆ ಕಂಟ್ರಿಗೆ ಹೋಗ್ತಾರೆ. ಆ ಕಂಟ್ರಿಗೆ ಹೋಗ್ಬಿಟ್ಟು ಅವರು ಅಲ್ಲಿ ಫಸ್ಟ್ ಕ್ಲಾಸ್ದೊಂದು ಟ್ರೈನ್ ಟಿಕೆಟ್ ತೊಗೊಳ್ತಾರೆ. ಟ್ರೈನ್ ಟಿಕೆಟ್ ತೊಗೊಂಡಾದ್ಮೇಲೆ ಇವ್ರನ್ನ ಅಲ್ಲಿರೋ ಆ ಜನ ಸಿಟಿಸನ್ಸ್ ಎಲ್ಲ ಹೇಳ್ತಾರೆ, ನಿನಗೆ ಈ ಟ್ರೈನಲ್ಲಿ ಹತ್ತಿಕಲ್ಲಿ ನೀನು ಲಾಯಕಲ್ಲ ಅಂತ ಹೇಳ್ಬಿಟ್ಟು ಟ್ರೈನಿಂದ ತೊಗೊಂಡು ಆಚೆ ಬಿಸಾಕ್ತಾರೆ. ಅದೇ ವ್ಯಕ್ತಿ ಆ ಟೈಮಲ್ಲಿ ಹೇಳ್ತಾರೆ, ನೀನು ನನ್ನ ಟ್ರೈನಿಂದ ಆಚೆ ಬಿಸಾಕಿದೆ, ನೀನು ನನ್ನ ದೇಶಕ್ಕೆ ಬಾ, ನನ್ನ ಕಂಟ್ರಿನ ತೆಗೆದು ಆಚೆ ಬಿಸಾಕ್ತೀನಿ ಅಂತ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವ್ರಿಗೆ ಈ ಪವರ್ಸ್ ಎಲ್ಲಿಂದ ಬಂತು? ಈ ಬಿಲೀಫ್ ಸಿಸ್ಟಮ್ ಎಲ್ಲಿಂದ ಬಂತು? ಈ ಫೈರ್ ಎಲ್ಲಿಂದ ಬಂತು? ಈಸ್ ಜಸ್ಟ್ ಅ ಲಾಯರ್, ಈಸ್ ಜಸ್ಟ್ ಅನ್ ಅಡ್ವೊಕೇಟ್. ಒಂದು ಸಾಮಾನ್ಯವಾಗಿರೋ ಒಂದು ಅಡ್ವೊಕೇಟಿಗೆ ಅವರು ಬರೀ ನಮ್ಮ ಕಂಟ್ರಿನ ಮಾತ್ರ ಅಲ್ಲ, ಇಡೀ ವರ್ಲ್ಡನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅವ್ರು ಹೆಂಗೆ ಮಾಡಿದ್ರು ಅದನ್ನು? ಓನ್ಲಿ ಬಿಕಾಸ್ ಆಫ್ ಇಸ್ ಬಿಲೀಫ್ ಸಿಸ್ಟಮ್. ನಮ್ಮದು ನ್ಯೂ ಜನ್ರೇಷನ್ಗೆ ಇಲ್ಲದೆ ಹೋಗ್ತಾ ಇರೋ ವಿಷಯ ಅದು ಬಿಲೀಫ್ ಸಿಸ್ಟಮ್. ಎಲ್ಲ ಬಂದ್ಬಿಟ್ಟು ಅಯ್ಯೋ ನನ್ನ ಲೈಫ್ ಹಾಳಾಗೋಯ್ತು, ನಾನೇನು ಮಾಡಲಿ ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಇದು ತಪ್ಪಿದ್ದು. ಸೆಕೆಂಡ್ ಎಕ್ಸಾಂಪಲ್ ತೊಗೊಳ್ಳೋಣ. ಅರುಣಿಮಾ ಸಿನ್ಹಾ ಅವ್ರದ್ದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ಅವ್ರನ್ನ ಸ್ವಲ್ಪ 2 ಬದ್ಮಾಶ್ ಜನ ಅವಳದು ಚೈನ್ ತೆಗಿಯೋಕ್ಕೋಸ್ಕರ ಚೈನ್ನ ತೆಗೆದ್ಬಿಟ್ಟು ಇವರು ಟ್ರೈನ್ದು ಆಚೆ ತೆಗೆದು ಬಿಸಾಕ್ತಾರೆ. ಟ್ರೈನ್ದು ಆಚೆ ತೆಗೆದು ಬಿಸಾಕಾದ್ಮೇಲೆ ಏನಾಗುತ್ತೆ ಅಂದರೆ ಇವರು ಇನ್ನೊಂದು ಟ್ರ್ಯಾಕ್ ಹೋಗಿ ಬೀಳ್ತಾರೆ. ಆ ಟ್ರ್ಯಾಕಲ್ಲಿ ಬೇರೊಂದು ಟ್ರೈನ್ ಬರುತ್ತೆ, ಇವ್ರದ್ದು ಇನ್ನೊಂದು ಕಾಲು ಕಟ್ಟಾಗುತ್ತೆ. ಆ ಕಾಲು ಕಟ್ಟಾಗಿ ಅವ್ರದ್ದು ಬುಕ್ ಓದಬೇಕು ನೀವು. ಇಟ್ ಈಸ್ ಅನ್ ಅಮೇಝಿಂಗ್ ಬುಕ್. ಅವ್ರದ್ದು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ಇದೆ. ನಾನು ಅದರಲ್ಲಿರೋ ವರ್ಡ್ಸೇ ನಾನು ಹೇಳ್ತಾ ಇರೋದು. ಇವರು ಆ ಟ್ರೈನಲ್ಲಿ ಆ ಟ್ರ್ಯಾಕಲ್ಲಿ ಅವ್ರದ್ದು ಬೇಹೋಶಾಗಿರ್ತಾರೆ, ಅವ್ರಿಗೆ ಇದಿಲ್ಲ, ಸೆನ್ಸ್ ಇಲ್ಲ, ಅವ್ರು ಅಲ್ಲೇ ಬಿದ್ದಿರ್ತಾರೆ. 48 ಟ್ರೈನ್ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. 48 ಟ್ರೈನ್ಸ್ ದ ಹೋಲ್ ನೈಟ್. ಈ 48 ಟ್ರೈನ್ಸಲ್ಲಿ ಓಡಾಡ್ತಿರುವಾಗ್ಲೂ ಇವರು ಸತ್ತಿಲ್ಲ ಇನ್ನು. ಓಕೆ, ಆ ಟೈಮಲ್ಲಿ ಇವ್ರದ್ದು ಕಾಲು ಕಟ್ಟಾಗಿ ಈ ಟ್ರ್ಯಾಕ್ಸೆಲ್ಲ ರ್ಯಾಟ್ಸ್ ಇರುತ್ತೆ, ರ್ಯಾಟ್ಸಲ್ಲಿ ಇವ್ರದ್ದು ಕಾಲ್ದು ಫ್ಲೆಶ್ ತಿಂತಾ ಇರುತ್ತೆ. ನೆಕ್ಸ್ಟ್ ಡೇ ಇವ್ರನ್ನ ಯಾರೆಲ್ಲೋ ನೋಡ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಇವ್ರಿಗೆ ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್. ಒಂದು ಕಾಲು ಕಟ್ಟಾಗಿದೆ, ಇನ್ನೊಂದು ಕಾಲಲ್ಲಿ ಫುಲ್ಲು ಫ್ರ್ಯಾಕ್ಚರ್ ಆಗಿದೆ. ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಫಾರ್ಮಸಿಸ್ಟಲ್ಲಿ ಅನಸ್ತೇಷಿಯಲ್ ಇಲ್ಲ ಅಂತ ಹೇಳ್ತಾರೆ. ಇವರು ಕಾಲು ನೋವಾಗ್ತದೆ, ಕಟ್ ಮಾಡಲೇಬೇಕು, ಇಲ್ಲಾಂದರೆ ತಿರ್ಗಾ ಏನೋ ದೊಡ್ಡ ಇಶ್ಯೂ ಆಗುತ್ತೆ ಅಂತೇಳಿ ಈ ಲೇಡಿನೇ ಹೇಳ್ತಾರೆ, ಈ ಹುಡುಗಿ ಹೇಳ್ತಾಳೆ, ನಾನು ಅನಸ್ತೇಷಿಯಾ ಬೇಡ, ನೀವು ನಮ್ಮ ಕಾಲು ಕಟ್ ಮಾಡಿ ಅಂತ. ಶಿ ಈಸ್ ಲೈವ್ಲಿ ಸೀಯಿಂಗ್ ಹರ್ ಲೆಗ್ಸ್ ಗೆಟಿಂಗ್ ಕಟ್. ಅವ್ರ ಕಾಲನ್ನ ಆಪ್ರೇಷನ್ ಮಾಡ್ತಾ ಇರೋದು, ಕಟ್ ಮಾಡ್ತಾ ಇರೋದು ಅನಸ್ತೇಷಿಯಾ ಇಲ್ದಂಗೆ ಈ ಹುಡುಗಿ ನೋಡ್ತಾ, ಅವ್ರದ್ದು ವಿಲ್ ಪವರ್ ನೋಡಿ ಹೆಂಗಿದೆ ಅಂತ. ಅದೆಲ್ಲ ಆಪ್ರೇಷನ್ ಎಲ್ಲ ಆದಮೇಲೆ ಇವಳು ಏನು ಹೇಳ್ತಾಳೆ ಅಂದರೆ, ನನ್ನ ದೇವರು ಬಂದ್ಬಿಟ್ಟು ಜೀವ ಬಾಕಿ ಇಟ್ಟಿದ್ದಾರೆ ಅಂದರೆ, ನನ್ನ ಸಾಯಿಸದೆ ನನ್ನ ಬಾಕಿ ಇಟ್ಟಿದ್ದಾರೆ ಅಂತ, ಏನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ನನ್ನ ಇಟ್ಟಿದ್ದಾರೆ ಅಂತ. ಅವ್ರು ನೆಕ್ಸ್ಟ್ ಡೇನೇ ಏನು ಮಾಡ್ತಾರೆ, ಮನೆಗೆ ಹೋಗ್ಬಿಟ್ಟು ರೆಸ್ಟೆಲ್ಲ ತೊಗೊಳ್ತಾರೆ. 1 ತಿಂಗಳಾದಮೇಲೆ ಬಜೇಂದ್ರಿ ಪಾಲ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಬಜೇಂದ್ರಿ ಪಾಲ್ ಇಸ್ ದ ಫಸ್ಟ್ ಪರ್ಸನ್ ಟು ಹೂ ಕ್ಲೈಮ್ ದ ಎವರೆಸ್ಟ್ ಸಬ್ಮಿಟ್ ಮಾಡಿರೋ ಫಸ್ಟು ಲೇಡಿ ಅವರು. ಸೊ ಅವ್ರನ್ನ ಹೋಗ್ಬಿಟ್ಟು ಮೀಟ್ ಮಾಡಾದ್ಮೇಲೆ ಆ ಕಾಲಲ್ಲಿ ಅವ್ರು ಹೇಳ್ತಾರೆ, ಆ ಕಾಲಲ್ಲಿ ಒಂದು ಆರ್ಟಿಫಿಷಿಯಲ್ ಲೆಗ್ಗು, ಇನ್ನೊಂದು ಫ್ರ್ಯಾಕ್ಚರ್ ಆಗಿರೋ ಕಾಲು ಇಟ್ಕೊಂಡು ಅವ್ರು ಹೋಗ್ತಾ ಇರುವಾಗ ಆ ಕಾಲಿಂದನೂ ಬ್ಲಡ್ ಬರ್ತಾ ಇದೆ, ಬಿಕಾಸ್ ಇನ್ನೂ ಗಾಯ ಎಲ್ಲ ಒಣಗಿಲ್ಲ. ಅವರಾದರೂ ಹೋಗ್ತಾ ಇರುವಾಗ ಕಾಲೆಲ್ಲ ರಕ್ತ ಆಗ್ತಾಯಿದೆ, ಜೀನ್ಸಲ್ಲೆಲ್ಲ ರಕ್ತ ಆಗ್ತಾಯಿದೆ. ಇವ್ರು ಹೋಗ್ತಾರೆ, ಬಜೇಂದ್ರಿ ಪಾಲ್ನ ಮೀಟ್ ಮಾಡ್ತಾರೆ. ಬಜೇಂದ್ರಿ ಪಾಲ್ ಹತ್ರ ಹೇಳ್ತಾರೆ, ನನಗೆ ಎವರೆಸ್ಟ್ ಹತ್ತಬೇಕು ಅಂತ. ಒಂದು ಕಾಲು ಇಟ್ಕೊಂಡ್ಬಿಟ್ಟು ಎವರೆಸ್ಟ್ ಹತ್ತಬೇಕು ಅಂತೆಲ್ಲ ಬಜೇಂದ್ರಿ ಪಾಲ್ಗೆ ಶಾಕ್ ಆಗುತ್ತೆ. ನೀನು ಒಂದು ಕಾಲು ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಇಲ್ಲಿ ತನಕ ಬಂದು ನೀನು ಈ ಮಾತು ಹೇಳಬೇಕು ಅಂದರೆ ಅರ್ಧ ಎವರೆಸ್ಟ್ ನೀನೇ ಹತ್ತಿಬಿಟ್ಟಿದೆಯಾ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಬಜೇಂದ್ರಿ ಪಾಲು ಟಾಟಾ ಫೌಂಡೇಶನ್ ಅವ್ರದ್ದು ಒಂದು ಮೌಂಟೇನರಿಂಗ್ ಇದಿದೆ, ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಅವ್ರದ್ದು ಚೇರ್ಮನ್ ಆಗಿರ್ತಾರೆ. ಅವರು ಫಂಡಿಂಗ್ ಎಲ್ಲ ರೆಡಿ ಮಾಡಿಬಿಟ್ಟು ಅರುಣಿಮಾ ಸಿನ್ಹಾ ಅದು ಹತ್ತಾರೆ. ಅದು ಇನ್ನೂ ದೊಡ್ಡ ಸ್ಟೋರಿ. ಅವರು ಹತ್ತೋ ಟೈಮಲ್ಲಿ ಆಕ್ಸಿಜನ್ ಇರಲ್ಲ, ಶಿ ಕ್ಲೈಮ್ಸ್ ಇಟ್ಸ್ ಅ ಬಿಗ್ ಸ್ಟೋರಿ. ಅದಕ್ಕೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬೇಕಾಯ್ತು ಅವ್ರ ಬಗ್ಗೆ ಮಾತಾಡಲಿಕ್ಕೆ. ಅವ್ರು ಹತ್ತಾರೆ. ದೆನ್ ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಹರ್ ಪದ್ಮಶ್ರೀ. ಹೆಂಗಾಯ್ತು ಅವರಿಗೆ? ಜಾರ್ಜ್ ಬರ್ನಾರ್ಡ್ ಶಾ 91 ಇಯರ್ಸಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಒಂದು ಆಸೆ. ನಾನು 91 ಇಯರ್ಸ್ ಲೆಕ್ಕಕ್ಕೆ ಎಷ್ಟು ಏಜ್ ಆಗಿದೆ ಅಂತ. ಅವ್ರು ಮರ ಹತ್ತಾರೆ, ಮರದಿಂದ ಬೀಳ್ಬಿಟ್ಟು ಕೈ ಫ್ರ್ಯಾಕ್ಚರ್ ಆಗುತ್ತೆ. ಅವ್ರು ಏನು ಹೇಳ್ತಾರೆ ಅಂತ, ನಾನು ಮರ ಹತ್ತಿಲ್ಲ 90 ಇಯರ್ಸ್ ತನಕ, ನಾನು ಏನಾದರೂ ಮಾಡಬೇಕು ಅಂತ ಅನ್ಸೋದು. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಮರ ಹತ್ತಬೇಕು 91 ಇಯರ್ಸಲ್ಲಿ ಒಂದು ಬಿಲೀಫ್ ಸಿಸ್ಟಮ್ಮು. ಇಬ್ಬರು ಬ್ರದರ್ಸಿಗೆ ಮೊಬೈಲ್ನೆಲ್ಲ ಗಾಳಿಯಲ್ಲಿ ಟ್ರಾವೆಲ್ ಮಾಡಿಸ್ಬೇಕು, ಟಿ ವಿನ ಟ್ರಾವೆಲ್ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು ಅಂತ ಇವರಿಗೆ ಎಲ್ಲರೂ ನಗಾಡ್ತಾಯಿದ್ರು. ಇವನೇನು ಮೆಂಟಲ್ ಥರ ಮಾತಾಡ್ತಾ ಇದ್ದಾನಲ್ಲ, ಏನು ಮಾತಾಡ್ತಾನೆ ಇವನು ಅಂತ, ಹುಚ್ಚಾಗಿದೆ ಅವನಿಗೆ ಅಂತ. ಇವರಿಬ್ರಿಗೂ ಇದೇ ಕನ್ಸಲ್ಲೆಲ್ಲ, ಮೊಬೈಲ್ ಗಾಳಿಯಲ್ಲಿ ಓಡಾಡೋದು, ಮನುಷ್ಯ ಗಾಳಿಯಲ್ಲಿ ಓಡಾಡೋದು. ಅವ್ರೇನು ಮಾಡಿದ್ರು, ದೇ ಇನ್ವೆಂಟೆಡ್ ಏರೋಪ್ಲೇನ್ ಮಾಡಿಬಿಟ್ಟು ಇಡೀ ಹೇಳೋ ಜನನ ಸೇರಿಸ್ಬಿಟ್ಟು ಹಾರಿಸ್ಬಿಟ್ರು. ಹೆಂಗೆ? ಇಟ್ ಈಸ್ ಓನ್ಲಿ ಬಿಲೀಫ್ ಸಿಸ್ಟಮ್. ಥಾಮಸ್ ಆಲ್ವಾ ಎಡಿಸನ್, ಅಬ್ದುಲ್ ಕಲಾಂ, ಕನ್ಯಾಕುಮಾರಿಲಿರೋ ವ್ಯಕ್ತಿ ಪೇಪರ್ ಆಗ್ತಾಯಿದ್ರು, ಅವರು ಪ್ರೆಸಿಡೆಂಟ್ ಆಗುತ್ತೆ ಕನ್ಸಲ್ ಕಂಡಿದ್ರ. ಅವ್ರೇನು ಮಾಡೋರು? ಹಾರ್ಡ್ ವರ್ಕ್ ಮಾಡ್ತಾರೆ, ಬಿಲೀಫ್ ಸಿಸ್ಟಮ್. ನೋ, ಐ ಕ್ಯಾನ್ ಡೂ ಇಟ್.
ಈ ಬಿಲೀಫ್ ಸಿಸ್ಟಮ್ ಹೋಗ್ಬಿಟ್ಟು ಕನ್ಯಾಕುಮಾರಿನ ನೆಕ್ಸ್ಟ್ ಎಂಡಿಗೆ ಎಕ್ಸ್ಟ್ರೀಮ್ ಎಂಡಿಗೆ ಹೋಗ್ಬಿಟ್ಟು ಇಲ್ಲಿ ಪ್ರೆಸಿಡೆಂಟ್ ಸೀಟಲ್ಲಿ ಕೊಟ್ಟರು. ಚಾಯ್ವಾಲಾ ಇಂಡಿಯಾದ ಪ್ರೆಸಿಡೆಂಟು ಅವ್ರು ಆಗತ್ತಂತ ಅಂದ್ಕೊಂಡಿದ್ರು. ಅವ್ರೇನು ಮಾಡೋದು, ನಾನು ಇಲ್ಲಿ ಹುಟ್ಟಿದ್ದೇನೆ ಅಂದರೆ ನಾನು ಏನೊಂದು ಮಾಡಬೇಕು, ನಾನು ಮಾಡಲೇಬೇಕು, ಅದನ್ನು ನನಗೆ ದಾರಿ ಇದೆ, ನನಗೊಂದು ಬಿಲೀಫ್ ಸಿಸ್ಟಮ್ ಇದೆ, ಮಾಡಬೇಕು. ರಜನಿಕಾಂತ್ ಬಸ್ ಕಂಡಕ್ಟರ್ ಆಗಿದ್ದರು. ಅವ್ರು ಹೆಂಗಾಯ್ತು, ಅವರು ಎಷ್ಟು ಸಿಂಪಲ್ ಆಗಿರೋ ವ್ಯಕ್ತಿ ಅವ್ರು ಹೆಂಗಾಯ್ತು, ಇಟ್ ಈಸ್ ಓನ್ಲಿ ಬಿಲೀಫ್ ಸಿಸ್ಟಮ್. ನೀವು ಯಾವುದೇ ವರ್ಲ್ಡ್, ಅಬ್ರಹಾಂ ಲಿಂಕನ್ 52 years ಬಿಲೀಫ್ ಸಿಸ್ಟಮ್. ನೆಲ್ಸನ್ ಮಂಡೇಲಾ 20+ years in the jail, no salary, no income, nothing. He became the president of Africa. How it is possible? It is only because of the belief system. ಇನ್ನು ಎಷ್ಟು ವ್ಯಕ್ತಿಗಳಿದೆ, ಇವ್ರನ್ನೆಲ್ಲ ಸ್ಟಾರ್ಟಿಂಗ್ ಹುಚ್ಚರು ಅಂತಲೇ ಹೇಳಿರ್ತಾರೆ. ನೀವು ಇದು ಲೆಕ್ಕ ಹಾಕೀಗ ನಾನೀಗ ಹೇಳ್ತೇನೆ, ನಾನು ನೆಕ್ಸ್ಟು 2 years ಆದಮೇಲೆ ಐ ವಿಲ್ ಬಿ ದ ಬೆಸ್ಟ್ ಯೂಟ್ಯೂಬರ್ ಅಂದರೆ ಯು ವಿಲ್ ಸ್ಟಾರ್ಟ್ ಲಾಫಿಂಗ್, ಬಿಕಾಸ್ ಓನ್ಲಿ ಇಟ್ ಈಸ್ ಬಿಲೀಫ್ ಸಿಸ್ಟಮ್. ನಾವು ಇವಾಗಿರೋ ಜನ್ರೇಷನ್ ಇಲ್ಲದೆ ಇರೋ ದೊಡ್ಡೊಂದು ದಟ್ ಈಸ್ ದ ಮೇನ್ ವಿಟಾಮಿನ್ ವಿತ್ ದೇ ಡೋಂಟ್ ಹ್ಯಾವ್ ಬಿಲೀಫ್ ಸಿಸ್ಟಮ್. ನಿಮಗೆಲ್ಲರಿಗೂ ಬಿಲೀಫ್ ಸಿಸ್ಟಮ್ ಇನ್ನೂ ಎಷ್ಟು ಹೆಸರು ಬೇಕು? n number of stories you can have. It is not, I'm just talking to you a casual way. ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಭೂಮಿಯಲ್ಲಿ ಹುಟ್ಟಿದಾಗ, ಪ್ರತಿಯೊಂದು ಆತ್ಮ ಹುಟ್ಟಿದಾಗ ಅದಕ್ಕೊಂದು ರೀಸನ್ ಇರುತ್ತೆ. ದೇವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನು, ನಮ್ಮದು ಫಿಸಿಕಲ್ ಗ್ರೋತ್ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ, ಆಟೋಮ್ಯಾಟಿಕ್ ನಮ್ಮದು ಫಿಸಿಕಲ್ ಗ್ರೋತ್ ಆಗ್ತಾ ಇರುತ್ತೆ. ಬಟ್ ಮೆಂಟಲ್ ಇಂಟೆಲಿಜೆನ್ಸ್ ಗ್ರೋತು ನಾವಾಗೇ ಡೆವಲಪ್ ಮಾಡ್ಕೋಬೇಕು. ನಾವು ಓದಬೇಕು. ವಿ ಹ್ಯಾವ್ ಟು ರೀಡ್ ಬುಕ್ಸ್, ವಿ ಹ್ಯಾವ್ ಟು ರೀಡ್ ಆಟೋಬಯೋಗ್ರಫೀಸ್ ಆಫ್ ಮೆನಿ ಸಕ್ಸಸ್ಫುಲ್ ಪೀಪಲ್. ದೆನ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಪರಿಸ್ಥಿತಿ ಇರುತ್ತೆ, ಸರ್ಕಮ್ಸ್ಟಾನ್ಸಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಪ್ರಾಬ್ಲಮ್ ಇಲ್ಲ, ಯು ಹ್ಯಾವ್ ಟು ಗೋ ಫಾರ್ವರ್ಡ್. ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನೀವು ಪ್ರಾಬ್ಲಮ್ ಇಲ್ಲ ಅಂದರೆ ದೆನ್ ಯು ಆರ್ ಹ್ಯಾವಿಂಗ್ ಅ ರಾಂಗ್ ಡೆಫಿನೇಷನ್ ಆಫ್ ಲೈಫ್. ಲೈಫ್ ಮೀನ್ಸ್ ಸ್ಟ್ರಗಲ್. Life is always a struggle. You have to keep that in mind. Once you are printing in your mind that life is a struggle, then there is no struggles in your life. Why struggles are coming? Because you are not prepared for it. Because it is like a surprise. You should always keep one statement in your mind. ನೀವು ಈ ಸ್ಟೇಟ್ಮೆಂಟ್ನ ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ದಿಸ್ ಟೂ ಶಾಲ್ ಪಾಸ್. ಈ ಟೈಮು ಮುಗಿದೋಗುತ್ತೆ ಅಂತ. ನೀವೀಗ ಹ್ಯಾಪಿಯಾಗಿದ್ದೀರಾ, ದಿಸ್ ಟೂ ಶಾಲ್ ಪಾಸ್. ನೀವು ಕಷ್ಟದಲ್ಲಿದ್ದೀರಾ, ನೀವು ಹ್ಯಾಪಿಯಾಗಿಲ್ವಾ, ದಿಸ್ ಟೂ ಶಾಲ್ ಪಾಸ್. ಸೊ ಡೋಂಟ್ ಥಿಂಕ್ ದ್ಯಾಟ್ ಯುವರ್ ಲೈಫ್ ಇಸ್ ಟೋಟ್ಲಿ ಗೋಯಿಂಗ್ ಟು ಬಿ ಹ್ಯಾಪಿ. ಫೇಸ್ಬುಕ್ಕಲ್ಲಿ ಇದರೆಲ್ಲ ತುಂಬ ಜನ ಹಾಕ್ತಾ ಇರ್ತಾರೆ, ಇನ್ಕ್ಲೂಡಿಂಗ್ ಮೀ. ಇಟ್ ಡಸಂಟ್ ಮೀನ್ ದಟ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ನನಗೂ ನನ್ನದೇ ಪ್ರಾಬ್ಲಮ್ಸ್ ಇದೆ, ಎಷ್ಟೋ ಜನಕ್ಕಿದೆ ಪ್ರಾಬ್ಲಮ್ಸು. ಬಟ್ ನಿಮ್ಮ ಬಿಲೀಫ್ ಸಿಸ್ಟಮ್ ಇರಬೇಕು. ನೀವು ಬಿಲೀಫ್ ಸಿಸ್ಟಮ್ ಯಾವತ್ತೂ ವೀಕ್ ಮಾಡಬೇಡಿ. ಸಚಿನ್ ತೆಂಡೂಲ್ಕರ್, MS ಧೋನಿ ಟ್ರೈನ್ ಟಿಕೆಟರ್ ಆಗಿದ್ದರು. ಟಿಕೆಟ್ ಇದು ಮಾಡಿ ಹೆಂಗಾಯಿತು? ಕಪಿಲ್ ದೇವ್, ನೀವು ಯಾವುದೇ ಫೇಮಸ್ ಆಗಿರೋ ಪರ್ಸ್ನಾಲಿಟಿ ಬಗ್ಗೆ ತೊಗೊಳ್ಳಿ. ಯೇಶುದಾಸ್, KG ಯೇಶುದಾಸ್, ಟುಮಾರೋ ಇಸ್ ಇಸ್ ಬರ್ಡೇ. ಅವ್ರು ಹೆಂಗಾಯಿತು? ಅವ್ರದ್ದು ವಾಯ್ಸ್ ತುಂಬ ಹಾರ್ಡ್ ಅಂತ ಹೇಳ್ಬಿಟ್ಟು ಅವ್ರನ್ನ ರಿಜೆಕ್ಟ್ ಮಾಡಿದರು. ಹೆಂಗಾಯಿತು? ಬಿಕಾಸ್ ಹಿ ವಾಸ್ ನೋಯಿಂಗ್ ಅಬೌಟ್ ಹಿಸ್ ಟ್ಯಾಲೆಂಟ್, ಹಿಸ್ ಬಿಲೀಫ್ ಸಿಸ್ಟಮ್ ವಾಸ್ ಗುಡ್. ಲತಾ ಮಂಗೇಶ್ಕರು, S ಜಾನಕಿ, ಎಲ್ಲ ಪ್ರತಿಯೊಬ್ಬ ಪರ್ಸನ್ ನೀವು ನೋಡಿ, ಎವ್ರಿಬಡಿ ಪೀಪಲ್ ಕಾಲ್ ದಮ್ ಮ್ಯಾಡ್. ಒನ್ಸ್ ಪೀಪಲ್ ಸ್ಟಾರ್ಟ್ ಕಾಲಿಂಗ್ ಯು ಮ್ಯಾಡ್, ರಿಮೆಂಬರ್, ಯು ಆರ್ ಗೋಯಿಂಗ್ ಟು ಮೇಕ್ ಅ ಡಿಫ್ರೆನ್ಸ್. ಮ್ಯಾಡ್ ಮೀನ್ಸ್ ಮೇಕ್ ಅ ಡಿಫ್ರೆನ್ಸ್. ಈ ವಿಡಿಯೋ ನೀವು ನೋಡಿ ಪೂರ್ತಿ ನೋಡಿಲ್ಲ ಅಂದರೆ ಇಟ್ಸ್ ಅ ಲಾಸ್ ಫಾರ್ ಯು. ಅದಕ್ಕೆ ನಾನು ಲಾಸ್ಟ್ ಹೇಳ್ತಾ ಇದ್ದೀನಿ. If people start telling that you are mad, then understand you are almost stepping the ladder of success, because you are going to make a difference. Believe in yourself, make your belief system the strongest, and be mad. Make a difference. Happy sunshine.